ಅಳಿಂದ್ರೆ ಎಲ್ಲೋ ರೆಡಿಯಾಗಿ ಹೊರಟಾಗಿದೆ. ಹೌದು ಮಾವ, ಸ್ವಲ್ಪ ಮನೆ ಹತ್ರ ಹೋಗಿ ಬರ್ತೀನಿ. ನೋಡಿ, ನಿಮ್ಮ ಮನಸ್ಸೇನು ಸರಿ ಇಲ್ಲ. ಒಂದೆರಡು ದಿನ ಇದ್ದು ಸುಧಾರಿಸ್ಕೊಂಡು ಮನಸ್ಸು ಸರಿ ಆದ್ಮೇಲೆ ಹೋಗ್ಬೋದಲ್ವಾ? ಒಂದೆರಡು ದಿನ ಇದ್ದು ಹೋಗಿ. ಜಯಂತ್ ಅವ್ರೆ, ಸುಮ್ಮನೆ ಅಲ್ಲಿಗೆ ಹೋಗಿ ಯಾಕೆ ರಿಸ್ಕ್ ತಗೋತೀರಾ? ಎಲ್ಲರೂ ಹೇಳ್ತಿದ್ದೀವಲ್ಲ, ದಯವಿಟ್ಟು ಹೋಗ್ಬೇಡಿ ಪ್ಲೀಸ್. ಅಲ್ಲಿ ಹೋಗೋದು ಏನು ಮಾಡ್ತೀರಿ ಭವ? ಅದು ಹಾಗಲ್ಲ, ಜಾನ್ವಿಯವ್ರ ಬಗ್ಗೆ ಬೇರೆ ಏನು ಇನ್ಫಾರ್ಮೇಶನ್ ಬಂದಿಲ್ಲ. ಕಮ್ಯುನಿಕೇಶನ್ ಅಡ್ರೆಸ್ ಅಂತ ಅದನ್ನೇ ಕೊಟ್ಟಿದ್ದೀನಿ. ಅದು ಹೋಗಿರೋದ್ರು ಅಪ್ಡೇಟ್ ಇದ್ರೆ ನೋಡ್ಕೊಂಡು ಬಂದ್ಬಿಡ್ತೀನಿ ಮಾವ. ಓ, ಒಂದು ಕೆಲಸ ಮಾಡಿ, ಆ ಕೆಲಸ ಮುಗಿಸ್ಕೊಂಡು ನಮ್ಮನೆಗೆ ವಾಪಸ್ ಬಂದ್ಬಿಡಿ. ಮಾವ ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ ಮಾವ. ಇನ್ನು ನಿಮ್ಮ ನೋವಿಗೆ ನಾನು ಕಾರಣನೇ. ಜಾನ್ವಿಯವ್ರು ನಿಮ್ಮ ಜೊತೆ ಇದ್ದಿದ್ರೆ ಅವರು ತುಂಬ ಜೋಪಾನ ಮಾಡ್ತಾ ಇದ್ರಿ. ಆದರೆ ಅವ್ರು ನನ್ನ ಜೊತೆ ಇದ್ರು, ನಾನು ಸರಿ ನೋಡ್ಕೊಳ್ಳಿಲ್ಲ ಮಾವ. ನಾನು ಅವ್ರನ್ನ ಕರ್ಕೊಂಡು ಹೋಗಿ ಅವರು ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಮಾವ. ಕ್ಷಮಿಸ್ಬಿಡಿ ಮಾವ. ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಳಿ ಅಂದ್ರೆ ಹಾಗೇನಾದ್ರು ಇದ್ದಿದ್ರೆ ನಿಮ್ಮ ಪ್ರಾಣನೂ ಲೆಕ್ಕಿಸದೆ ಜಾನ ಉಳಿಸ್ಕೋತಿದ್ರಿ ಅನ್ನೋ ಭರವಸೆ ನಮಗಿದೆ. ಅಂಥದ್ರಲ್ಲಿ ನೀವು ಯಾಕೆ ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಕೋತಾ ಇದ್ದೀರಾ? ಅಂತ ಆಲೋಚನೆ ಮನಸ್ಸಿಗೆ ಬರೋದಕ್ಕೆ ಬಿಡಬೇಡಿ. ಒಂದ್ಸಲ ಬಂದ್ಬಿಟ್ರೆ ಅವು ತುಂಬ ಕಾಡುತ್ತೆ. ಎಲ್ಲ ಋಣಾನುಬಂಧ. ಎಷ್ಟೆಷ್ಟು ದಿನ ಯಾರ ಜೊತೆ ಇರಬೇಕೋ ಅಷ್ಟೇ. ಹಾಗೆಲ್ಲ ಏನು ಅನ್ಕೋಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಆಯ್ತು, ನೀವು ಆರಾಮಾಗಿ ಹೋಗಿ ಬನ್ನಿ. ಸರಿ ಮಾವ. ಅಳಿ ಅಂದ್ರೆ ನಿಮ್ಮೊಬ್ಬರನ್ನೇ ಕಳ್ಸೋದಕ್ಕೆ ನನಗೆ ಸಂಕಟ ಆಗ್ತಿದೆ. ಆದ್ರೆ ಹೋಗ್ಲೇಬೇಕು ಅಂತಿದ್ದೀರಾ. ಮಧ್ಯಾಹ್ನ ಊಟನಾದ್ರೂ ಮಾಡ್ಕೊಂಡು ಹೋಗಿ. ಅದು ಹಾಗಲ್ಲ ಅತ್ತೆ. ಅಳಿ ಅಂದ್ರೆ ಒಂದು ಸ್ವಲ್ಪ ಏನಾದರೂ ತಿನ್ಕೊಂಡು ಹೋಗಿ. ಜಯಂತ್ ಅವರೇ, ನಮ್ಮೆಲ್ಲರ ಸಮಾಧಾನಕ್ಕೋಸ್ಕರ ಊಟನಾದರೂ ಮಾಡ್ಕೊಂಡು ಹೋಗಿ. ಸರಿ, ನೀವೆಲ್ಲರೂ ಇಷ್ಟು ಹೇಳಿದ್ಮೇಲೆ ಇರ್ತೀನಿ. ಸರಿ, ನೀವಿರಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಕೂತ್ಕೊಳ್ಳಿ ಅಂದ್ರೆ ಪ್ರಕಾಶಣ್ಣ, ಪ್ರಕಾಶಣ್ಣ, ಪ್ರಕಾಶಣ್ಣ. ಇದೇನಿದು? ಬೆಳಿಗ್ಗೆ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ ಬೀಗ ಹಾಕೊಂಡೆಲ್ಲೋ ಹೋಗೋರಲ್ಲ, ಏನ್ ಮಾಡೋದು? ಅಯ್ಯೋ, ಪ್ರಕಾಶಣ್ಣ ನಂಬರು ನನ್ನ ಹತ್ರ ಇಲ್ಲ. ಯಾರನ್ನ ಅಂತ ಕೇಳಲಿ, ಎಲ್ಲಿ ಅಂತ ಈ ಹಣ್ಣು ಹುಡುಕ್ಲಿ ಇವಾಗ ನಾನು.
ಯೋಗಣ್ಣ ಪ್ರಕಾಶಣ್ಣ ಎಲ್ಲೋದ್ರು ಅಂತ ಏನಾರು ಗೊತ್ತಾ? ಬೆಳಗ್ಗೆನೆ ಎಲ್ಲ ಹೋದ ಕಣವ, ಎಲ್ಲಿ ಅಂತ ಗೊತ್ತಿಲ್ಲ. ಸರಿ. ಎಲ್ಲೋದ್ನಪ್ಪ ಇವಣ್ಣ? ಈಗ ಬೇರೆ ಹಾಕೊಂಡೋಗೋರೆ ಅಂದ್ರೆ ವಾಪಸ್ ಬರ್ಬೋದು. ಒಂದ್ ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡ್ ಕಾಯೋಣ. ಅಣ್ಣ ಬಂದ್ರೆ ಇಬ್ರು ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು. ಇನ್ನು ಕಾಯೋದ್ರಾಗ ಅರ್ಥ ಇಲ್ಲ. ಪಾಪ ಅಲ್ಲ ಒಬ್ಳೇ ಇರ್ತಾಳೆ. ಅಂಕಿತ ಅವನ ಹತ್ರ ಹೋಗಿ ಮತ್ತೆ ಬಂದು ಇಲ್ಲೇ ಕಾದಾಯ್ತು. ರೀ, ನಿಮ್ಗಿದು ಜ್ಞಾಪಕ ಇದೆಯಾ? ಜಾತ್ರೆಯಲ್ಲಿ ನೀವು ಅವಳಿಗೆ ತಂದು ಕೊಟ್ಟಿದ್ದು. ಇಲ್ಲಿ ನೋಡಿ, ಇದು ಮೊದಲು ಅವಳಿಗೆ ಹಾಕಿದ ಫ್ರಾಕು. ಈ ಗೊಂಬೆ ಜ್ಞಾಪಕ ಇದೆಯಾ ನಿಮ್ಗೆ? ಇದಿಲ್ದೆ ಅವಳು ನಿದ್ದೆನೆ ಮಾಡ್ತಿರ್ಲಿಲ್ಲ. ಇಲ್ಲಿ ನೋಡಿ ರೀ, ಮೊದಲ ಸಲ ಅವಳು ಹೊಸಲ್ ದಾಟ್ದಾಗ ಅವಳು ಕಾಲಿಗೆ ಹಾಕಿದ್ದು. ಈ ಬಳೆ ನೋಡಿ, ಇದೇ ಬೇಕು ಅಂತ ಹಠ ಮಾಡಿ ತಗೊಂಡ್ಲು. ಇದು ನಮ್ಮತ್ತೆ ತಂದ್ಕೊಟ್ಟಿದ್ದ ಅವಳಿಗೆ. ಇದ್ ನೋಡಿ, ಕಾಲೇಜಲ್ಲಿ ತೆಗ್ದಿದ್ದು. ಇದಕ್ಕೆ ಜ್ಞಾಪಕ ಇದೆಯಾ? ಈ ಸೀರೆನೇ ಬೇಕು, ಇದೇ ಬೇಕು ಅಂತ ಹಠ ಮಾಡಿ ಹಾಕೊಂಡಿದ್ಲು. ಇದನ್ನೆಲ್ಲ ಮಾಡಿ ಈಗ ಎಷ್ಟು ಚೆನ್ನಾಗಿ ಓದ್ತಿದ್ಲು, ಎಷ್ಟು ಚೆನ್ನಾಗಿ ಹಾಡ್ತಿದ್ಲು. ನಮ್ಮ ಮನೇಲಿ ಅವಳೇ ಚೆನ್ನಾಗಿ ಓದ್ತಾ ಇದ್ದಿದ್ದು. ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಬರ್ತಾಳೆ, ಎಲ್ರಿಗಿಂತ ಮುಂದೆ ಹೋಗ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಹೀಗೆ ಎಲ್ರಿಗಿಂತ ಮುಂಚೆ ಹೋಗ್ಬಿಡ್ತಾಳೆ ಅನ್ಕೊಂಡಿರ್ಲಿಲ್ಲ. ಒಬ್ರತ್ರನು ಕೆಟ್ಟ ಹೆಸರು ತಗೊಳ್ದೆ ಎಲ್ರತ್ರ ಒಳ್ಳೆ ಹೆಸರು ತಗೋತಿದ್ಲು. ಅಂತ ಒಳ್ಳೆ ಮಗಳಿಗೆ ಈ ರೀತಿ ಆಗ್ಬಿಡ್ತಲ್ರಿ. ಸಮಾಧಾನ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಅಪ್ಪ ಅಮ್ಮ ಮಕ್ಕಳನ್ನ ಬಿಟ್ಟು ದೇವ್ರ ಪಾದ ಸೇರ್ಕೊಳ್ತಾರೆ. ಆದರೆ ನಮ್ಮ ಜಾನು ನಮ್ಮನ್ನು ಬಿಟ್ಬಿಟ್ಟು ಅವಳೇ ದೇವ್ರ ಪಾದ ಸೇರ್ಕೊಬಿಟ್ಲು. ಅವಿ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಲಕ್ಷ್ಮಿ, ಏನೇನು ನೋಡಬೇಕು. ಅಬ್ಬ, ಚೆಲುವಿ ಇಲ್ಲಿಲ್ಲ. ನನಗೋಸ್ಕರ ಕಾದು ಕಾದು ಹೋಗಿರ್ಬೇಕು ಅನ್ಸುತ್ತೆ. ಇನ್ಮೇಲೆ ಈ ಕಡೆ ತಲೆ ಹಾಕಲ್ಲ ಅನ್ಸುತ್ತೆ. ನಾನೀಗ ಆರಾಮಾಗಿ ನಮ್ಮ ಮನೆಗೆ ಹೋಗ್ಬೋದು. ಪ್ರಕಾಶಣ್ಣ, ಚೆಲ್ವಮ್ಮ, ಎಲ್ಲೋಗಿದ್ದೆ ನೀನು? ನನಗೆ ನೆನ್ನೆನೇ ಹೇಳಿರ್ಲಿಲ್ವ ಬೆಳಗ್ಗೆ ಬರ್ತೀನಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಮ್ಮ ಅಂತ? ಚೆಲ್ವಮ್ಮ, ಬೆಂಕಿ ಬಗ್ಗೆನೇ ವಿಚಾರಿಸೋಣ ಅಂತ ಹೋಗಿದ್ದೆ ಅಮ್ಮ, ಎಲ್ಲೂ ಕಾಣಿಸ್ಲಿಲ್ಲ ಕಣವ. ಅದಕ್ಕೆ ಅಲ್ವಣ್ಣ ಹೇಳ್ತಾರದು, ಇನ್ನು ನಾವೇ ಹುಡುಕಿ ಏನು ಪ್ರಯೋಜನ ಇಲ್ಲ. ಹೋಗಿ ಕಂಪ್ಲೇಂಟ್ ಕೊಡು ಮಾಮ. ಅಲ್ಲವಾ, ಆತರ ಪಡೋದು ಬೇಡ. ಆತರ ಪಟ್ಟು ಕಂಪ್ಲೇಂಟ್ ಕೊಡೋದು ಬೇಡ. ಇವತ್ತೊಂದಿನ ವೆಯ್ಟ್ ಮಾಡೋಣ. ಇವತ್ತೇನಾದ್ರು ಬರ್ಲಿಲ್ಲ ಅಂದ್ರೆ ನಾಳೆ ಒತ್ತಾರನೆ ಹೋಗಿ ಕಂಪ್ಲೇಂಟ್ ಕೊಡೋಣ ಕಣವ. ಇಲ್ಲ, ನನ್ಗಿನ್ನೂ ಕಾಯಕ್ಕಾಗಕ್ಕಿಲ್ಲ. ಬೆಂಕಿ ಇಲ್ದಿರೋ ಒಂದು ನಿಮಿಷ ಕಳಿಯೋದು ನಂಗೆ ಸಾಲ ಕಷ್ಟ ಆಗ್ತೈತೆ. ಮೊದಲು ಬೆಂಕಿ ಎಲ್ಲವನೇ ಹೆಂಗೋನೆ ಅಂತ ನಾನು ತಿಳ್ಕೋಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವ್ರ ಹತ್ರ ಹುಡುಕ್ತಾರೆ ಅನ್ನೋ ಸಮಾಧಾನ ಇರ್ತದೆ. ನಿನ್ ಕೈ ಮುಗಿತೀನಿ ಅಣ್ಣ,
ನಿನ್ ತಂಗಿನೇ ಕಷ್ಟದಲ್ಲಿದ್ದಿದ್ರೆ ನೀನ್ ಸಹಾಯ ಮಾಡ್ತಿರ್ಲಿಲ್ವಾ ಹೇಳು? ಸರಿನವ, ಕಷ್ಟಕ್ಕಾಗದೆ ಇದ್ಮೇಲೆ ಮತ್ತಿನ್ಯಾಕವ, ನಡಿಯವ ಇವಾಗ ಕಂಪ್ಲೇಂಟ್ ಕೊಡೋಣ. ಅಣ್ಣ ಅದ್ಯಾಕಣ್ಣ ಇಲ್ಲೇ ನಿಂತ್ಕೊಬಿಟ್ಟೆ? ಇಲ್ಲಿವರೆಗೂ ಬಂದು ನಡಿ ಒಳಗೆ ಹೋಗುಮ. ಹಂಗಲ್ಲವಾ, ನೀನು ಹೊಸಿ ಇಲ್ಲೇ ನಿಂತಿರವ, ಒಳಗಡೆ ಹೋಗಿ ಸಾಹೇಬ್ರವ್ರ ಅಂತ ನೋಡ್ಕೊಬತ್ತೀನಿ. ಸಾಹೇಬ್ರ ಇದ್ಮೇಲೆ ನಾನು ನೀನು ಒಳ್ಕೋಗುವ. ಅಯ್ಯ ಅದೇನು ಹಿಂಗಂತಿ ಅಣ್ಣ? ಇಲ್ಲಿವರೆಗೂ ಬಂದು ಕಂಪ್ಲೇಂಟ್ ಕೊಡದೆ ಇರೋಕ್ಕಾಯ್ತದ? ಮೊದಲು ಕಂಪ್ಲೇಂಟ್ ಕೊಡುಮ ನಡಿಯಣ್ಣ. ನೋಡವಾ, ಒಳಗಡೆ ಒಬ್ಬ ಪಿ ಸಿ ಅವನೇ, ಅವನು ಹೆಣ್ಮಕ್ಳು ನೋಡಿದ್ರೆ ಒಂಥರ ಆಡ್ತಾನೆ. ಅದಕ್ಕೆ ಸಾಹೇಬ್ರಾದ್ರೆ ಹಂಗಲ್ಲ, ಒಳ್ಳೆಯವ್ರವರು. ಅವರಿದ್ರೆ ನೋಡ್ಕೊ ಬರ್ತೀನಿ, ಆಮೇಲೆ ನಾನು ನೀನು ಒಳ್ಕೋಗುವ. ಏನೋ ಇಲ್ಲೇ ನಿಂತಿರವ. ನಮಸ್ಕಾರ ಅಣ್ಣ. ನೀನು ಯಾಕೆ ಬಂದ ಇಲ್ಲಿ? ಸಾಹೇಬ್ರು ಬರೋಣ ಅಂತ ಹೇಳಿಲ್ವಾ? ಅದು ಬೆಂಕಿ ಹತ್ರ ಸ್ವಲ್ಪ ಮಾತಾಡೋದಿತ್ತು, ಒಂದು 5 ನಿಮಿಷ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ ಅಣ್ಣ. ಆಗಲ್ಲಪ್ಪ, ಸಾಹೇಬ್ರು ಬಂದು ಬೈತಾರೆ. ಅಣ್ಣ 5 ನಿಮಿಷ ಅಣ್ಣ, ಒಂದು 2 ಮಾತಾಡ್ಬಿಟ್ಟು ಹೊಂಟ್ಬಿಡ್ತೀನಿ. ಸರಿ, ಬೇಗ ಹೋಗಿ ಮಾತಾಡ್ಕೊಂಬ. ಬೆಂಕಿ, ಸುಮ್ಕೆ ಬಾಣ ನಿಂತ್ಕೋ, ನಿಂತವ್ ಮಾತಾಡಬೇಕು. ದಯವಿಟ್ಟು ನಾನು ಹೇಳೋ ಮಾತನ್ನ ಕೇಳಿಸ್ಕೊ. ಅಲ್ಲ ಕಣ, ನನ್ನ ಬದಲಿಗೆ ಬೇರೆ ಯಾರನ್ನೋ ನೀನು ಸರೆಂಡರ್ ಆಗೋ ಥರ ಮಾಡಿದ್ಯಾ, ಅದು ಸರಿ. ಆದರೆ ಅವನು ಯಾರು, ಯಾವ ಉದ್ದೇಶಕ್ಕೆ ಸರೆಂಡರ್ ಆಗೋಕೆ ಒಪ್ಕೊಂಡವನೆ? ಅಲ್ಲ, ಅವ್ನಿಗೆ ದುಡ್ಡು ಏನಾರು ಕೊಟ್ಟಿದ್ರೋ ಅಥವಾ ಬೇರೆ ಏನಾರ ಎದುರಿಸಿ ಬದರಿಸಿ ಬಲವಂತವಾಗಿ ಒಪ್ಸಿದಿರೋ? ನನಗೆ ಮುಂದೆ ಗೊತ್ತಾಯ್ತಲ್ಲ ಕಣ, ಅಸಲು ಏನು ಮಾಡಿದ್ದೀರಾ ಅದಾದ್ರೂ ಹೇಳಿ. ಎಲ್ಲ ನಾವೇ ನೋಡ್ಕೊತಾ ಇದ್ದೀವಿ ಅಂದಮೇಲೆ ನಿನಗೆ ಯಾಕೆ ಅವೆಲ್ಲ? ನೀನು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನಿನ್ನ ಹೆಂಡತಿ ಜೊತೆ ಖುಷಿಯಾಗಿರೋ ಅಷ್ಟೇಯ, ಉಳ್ದಿದ್ದೆಲ್ಲ ನಾನು ನೋಡ್ಕೊತಾವನಿ. ಅಯ್ಯೋ, ಅದು ಹಂಗಲ್ಲ ಕಣ. ಈಗ ತಪ್ಪು ಮಾಡಿದೆ, ಅವ್ನು ಒಳಗವನೆ. ತಪ್ಪು ಮಾಡಿರೋ ನಾನು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡವನಿ. ಅಲ್ಲ, ಅವ್ನು ಯಾರು ಅಂತ ಗೊತ್ತಾದರೆ ಅವ್ನಿಗೆ ಧನ್ಯವಾದ ಹೇಳ್ಬಿಟ್ಟು ಹಾಗೆ ಅವ್ರ ಮನೆಯವ್ರಿಗೆ ಏನಾರು ಸಹಾಯ ಬೇಕಿದ್ರೆ ಆರಾಮಾಗಿ ಮಾಡ್ಬೋದಲ್ವೇ? ಅದಕ್ಕೆ ಈಗ ನಾನು ಒಂದು ತೀರ್ಮಾನ ಮಾಡಿವ್ನಿ. ಈಗ ಅವ್ನು ಯಾರು ಅಂತ ತಿಳ್ಕೊಳಕ್ಕೆ ನಾನು ಸ್ಟೇಷನ್ಗೆ ಹೋಯ್ತವನೆ, ಹಂಗೆ ಅವ್ನ ಮಾತಾಡ್ಸ್ಕೊಂಬರ್ಬೇಕು ಅಂತ ಅನ್ಕೊಂಡಿವ್ನಿ. ಲೇ, ಹಂಗೇನಾರ ಮಾಡ್ಬಿಟ್ಟಿಯಾಕಲ್ಲ. ಅವ್ನಿಗೆ ಏನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಾಗದೆ ಕಣಪ್ಪ. ಅವನೇನು ಸುಮ್ಕೆ ಹೋಗಿಲ್ಲ ಕಣಪ್ಪ, ಅವನಿಗೂ ದುಡ್ಡಿನ ಅವಶ್ಯಕತೆ ಇತ್ತು. ಅದಕ್ಕೆ ಅವ್ನಿಗೆ ಏನು ದುಡ್ಡು ಕಾಸಿನ ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಅವನ್ನ ಒಳಗೆ ಕಳಿಸಿರೋದು. ಇವೆಲ್ಲ ನಿನಗೆ ಅರ್ಥ ಆಗಾಕಿಲ್ಲ. ನಿನ್ನ ಪಾಡು ನೀನು ಇದ್ಬಿಟ್ರೆ ಅದೇ ನಮಗೆ ದೊಡ್ಡ ಉಪಕಾರ ತಂದೆ. ಅಯ್ಯೋ, ಅವ್ನು ಯಾರು ಅಂತನಾದ್ರೂ ಹೇಳೋಣ. ನಿನಗೆ ಯಾಕಲ ಅವೆಲ್ಲ? ಅವನು ನಮ್ಮ ಕಷ್ಟಕ್ಕೆ ನೆರವಾಯ್ತವನೇ, ನಾವು ಅವ್ನ ಕಷ್ಟಕ್ಕೆ ನೆರವಾಯ್ತಾ ಇದ್ದೀವಿ. ಇಷ್ಟೇ ಮ್ಯಾಟ್ರು. ಇನ್ನು ದುಡ್ಡು ಕಾಸಂದೆಲ್ಲ ಆಲ್ರೆಡಿ ಮಾತಾಡಾಗದೆ. ಅಲ್ಲಕಲ್ಲ, ಅವ್ನಿಗೆ ಮೊದಲೇ ದುಡ್ಡು ಕೊಟ್ಬಿಟ್ಟು ಏನಾರು ಉಲ್ಟಾ ಹೊಡೆದ್ಬಿಟ್ರಿ ಏನೆಲ್ಲ ಮಾಡೋದು? ಅದಕ್ಕೆಯ ಅವನು ನಂಬ್ಕಸ್ನೋ ಇಲ್ವೋ ಅಂತ ತಿಳ್ಕೊಂಡು ಅವ್ನಿಗೆ ಎಷ್ಟು ದುಡ್ಡು ತಲುಪಿಸ್ಬೇಕೋ, ಎಲ್ಲಿಗೆ ತಲುಪಿಸ್ಬೇಕೋ ಅದನ್ನ ತಲುಪಿಸ್ತೀವಿ. ಈಗೆಲ್ಲ ಮುಗಿಯ ಅಂತಕ್ಕೆ ಬಂದದೆ. ಈಗ ನೀನು ಬಂದು ಎಲ್ಲ ಹಾಳು ಮಾಡಬೇಡ ತಂದೆ. ಈಗ ಏನು, ನೀನು ಅವನನ್ನು ನೋಡಬೇಕು ಅಷ್ಟೇ ತಾನೆಯ. ಈ ಕೇಸ್ ಎಲ್ಲ ಮುಗಿದು ಅವನ್ನ ಹೊರಗಡೆ ಕರ್ಕೊಬತ್ತೀವಲ್ಲ, ಆಗ ನೋಡಿ ಒಂದೆ ಸರಿಯೇ? ಅದು ಹಂಗಲ್ಲಣ್ಣ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ, ನಿನ್ನ ಪಾಡಿಗೆ ನೀನಿರೋ. ನೀನು ಬೆಂಕಿ, ಹೇಗಿದ್ಯಾ ಬೆಂಕಿ? ಈ ಜಾಗದಲ್ಲಿ ಕೇಳೋದು ತಪ್ಪು, ಆದರೂ ಕೇಳೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟದೆ. ಅವರು ಚೆನ್ನಾಗಿದ್ದಾರೆ. ಚೆಲ್ವಿ ಅಂತೂ ನಿನ್ನ ಬಗ್ಗೆನೂ ಯೋಚನೆ ಮಾಡಿಕೊಂಡು ನೀನು ಎಲ್ಲೋಗಿದ್ಯಾ ಅಂತ ಎಲ್ಲ ಕಡೆ ಹುಡುಕ್ತಾವಳೆ. ಇನ್ನೊಂದು 2 ದಿನ ತಡ್ಕೊ ಬೆಂಕಿ. ಅಷ್ಟರಲ್ಲಿ ನಮಗೆ ಬರಬೇಕಾಗಿರೋ ದುಡ್ಡು ನಮಗೆ ಬಂದು ಸೇರುತ್ತೆ. ಆಮೇಲೆ ನಿನ್ನ ಬಿಡಿಸೋ ವ್ಯವಸ್ಥೆ ಮಾಡು. ನೀನು ಆ ದುಡ್ಡನ್ನ ತಗೊಂಡೋಗಿ ನಿಮ್ಮ ಅತ್ತೆಗೆ ಆಪರೇಷನ್ ಮಾಡಿಸ್ಬೋದು.
ಎಂಥ ಮಾತು ಹೇಳ್ತಿದ್ದೆ ವೆಂಕಿ, ನಿನಗೆ ಮೋಸ ಮಾಡಿದ್ರೆ ಆ ದೇವ್ರು ಮೆಚ್ತಾನ? ನಿನ್ನ ಹೊರಗಡೆ ಕರ್ಸೋ ಕೆಲಸದಲ್ಲೇ ಇದ್ದೀನಿ. ಚೆಲ್ವಿನೂ ಅಷ್ಟೇ, ನಿನ್ನನ್ನು ಯಾವಾಗ ನೋಡೋದು ಅಂತ ಕಾತುರದಿಂದ ಕಾಯ್ತಾ ಇದ್ದಾಳೆ. ಆದರೆ ನೀನು ಎಂಥ ತ್ಯಾಗ ಮಾಡಿದ್ಯಾ ಅಂತ ಅವಳಿಗೆ ಗೊತ್ತಿಲ್ಲ. ಈಗ ಚೆಲ್ವಿ ನನ್ನನ್ನು ಕರ್ಕೊಂಡು ಇಲ್ಲಿ ಬಂದು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದಾಳೆ. ಬೇಡ ವೆಂಕಿ, ಆಗ ಮಾಡಿದ್ರೆ ತಪ್ಪಾಗುತ್ತೆ. ಈಗ ನೀನು ಇಲ್ಲಿರೋದು ಗೊತ್ತಾದ್ರೆ ನಾವು ಅನ್ಕೊಂಡಿರೋದು ಏನು ನಡೆಯಲ್ಲ. ಬರೋ ದುಡ್ಡು ಬರೋದಿಲ್ಲ. ಆಮೇಲೆ ಅವಾಗ ನಿನ್ನ ಜಾಗದಲ್ಲಿ ಬೇರೆಯವ್ರು ಬಂದು ಸರೆಂಡರ್ ಆಗ್ಬಿಟ್ಟು ಅವರು ದುಡ್ಡನ್ನ ತಗೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಇನ್ನೆರಡು ದಿನ ನಿನ್ನ ತಾಳ್ಮೆಯಿಂದ ಇದ್ಬಿಡು, ನಾನು ಎಲ್ಲ ಸರಿ ಮಾಡ್ತೀನಿ. ಈಗ ಚೆಲ್ವಿ ಒಳಗೆ ಬಂದಾಗ ನೀನು ಅವಳ ಕಣ್ಣು ಕಾಣಿಸ್ಕೋಬೇಡ, ಸರಿನಾ? ಬೇಜಾರು ಮಾಡ್ಕೋಬೇಡ ವೆಂಕಿ, ನೀನು ಇದೆಲ್ಲ ಮಾಡ್ತಾ ಇರೋದು ಒಳ್ಳೆ ಕೆಲಸಕ್ಕೆ. ಆದ್ದರಿಂದ ಈಗ ನೀನು ನಿನ್ನ ಮನಸ್ಸನ್ನ ಹೊಸಿ ಗಟ್ಟಿ ಮಾಡ್ಕೋ. ನಾನು ಹೋಗಿ ಬರ್ತೀನಿ. ಅಳಿಯಂದ್ರೆ, ಯಾಕೋ ನಿಮ್ಮನ್ನ ಕಳಿಸ್ಕೊಡಕ್ಕೆ ಮನಸ್ಸಾಗ್ತಿಲ್ಲ. ನೀವು ನಮ್ಮ ಜೊತೆನೇ ಇದ್ಬಿಡಿ, ನಮಗೇನು ತೊಂದರೆ ಇಲ್ಲ. ಇಲ್ಲ, ಇವತ್ತು ಒಂದು ಕೆಲಸ ಮಾಡೋಣ, ನಾನು ನಿಮ್ಮ ಜೊತೆ ಬರ್ತೀನಿ. ನನಗೂ ನಿಮ್ಮ ಜೊತೆ ಇದ್ದೀನಿ ಇನ್ನೂ ಸಮಾಧಾನ ಇರುತ್ತೆ. ಬೇಡಮ್ಮ, ನಾನು ಹೋಗಿ ಬರ್ತೀನಿ, ಕಳಿಸ್ಕೊಡಿ. ಅಳಿಯಂದ್ರೆ, ಇವ್ರು ಹೇಳ್ದ ಹಾಗೆ ಇವರನ್ನು ಕರ್ಕೊಂಡು ಹೋಗಿ ಅದೇನ್ ಕೆಲಸ ಇದೆಯೋ ಅದು ಮುಗಿಸ್ಕೊಂಡು ಇಬ್ರು ವಾಪಸ್ ಮನೆಗೆ ಬಂದ್ಬಿಡಿ. ಬೇಡ ಅತ್ತೆ, ನನಗೇನು ಆಗಲ್ಲ, ನೀವು ಯೋಚನೆ ಮಾಡಬೇಡಿ. ನಾನು ಹೋಗಿ ಬರ್ತೀನಿ, ದಯವಿಟ್ಟು ಕಳಿಸ್ಕೊಡಿ. ಸರಿ ಹೇಳಿ ಅಂದ್ರೆ, ನೀವೇ ಎಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀರಾ. ಹೋಗಿದ್ ಬರ್ರಿ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನಮ್ಮನೆ ಬಾಗಿಲು ನಿಮಗೆ ಸದಾ ಕಾಲ ತೆರೆದಿರುತ್ತೆ. ಯಾವ ಸಂಕೋಚನೂ ಇಲ್ಲದೆ ಯಾವಾಗ ಬೇಕಾದ್ರೂ ಬರ್ಬೋದು. ಅತ್ತೆ, ನನಗೆ ಆಶೀರ್ವಾದ ಮಾಡಿ. ಹುಷಾರಾಗಿದ್ರೆ ಫೋನ್ ಮಾಡಿ. ಚೆಲ್ವಿ, ಅಣ್ಣ ಏನಂದೆ ಸಾಹೇಬ್ರವ್ರ? ಅದು ಹಂಗಲ್ಲ ಕಣವ, ಇವತ್ತು ಸಾಹೇಬ್ರು ಬರಕ್ಕಿಲ್ವಂತೆ. ಆಮೇಲೆ ಸಾಹೇಬ್ರು ಬರ್ದೆ ಇವ್ರು ಯಾರು ಕಂಪ್ಲೇಂಟು ತಗೊಳಕ್ಕಿಲ್ವಂತೆ. ಒಂದು ಕೆಲಸ ಮಾಡವ, ಇವತ್ತು ಹೋಗ್ಬಿಟ್ಟು ನಾಳೆ ಬರೋಣ ಬಾವಾ. ಯಾಕೆ ಅದ್ಯಾಕೆ ಕಂಪ್ಲೇಂಟ್ ತಗೊಳಕಿಲ್ವಂತೆ? ನಾನ್ ಮಾತಾಡ್ತೀನಿ, ನೀನ್ ಬಾರಣ. ಅದು ಹಂಗಲ್ಲವಾ ಚೆಲ್ವಿ, ನನ್ನ ಮಾತು ಕೇಳವಾ ಚೆಲ್ವಿ. ಅಲ್ಲವಾ ಸರ್, ನಮಸ್ಕಾರ ಸರ್. ಹೇಳಮ್ಮ, ಏನಾಗಬೇಕಿತ್ತು? ಸರ್, ನನ್ನ ಗಂಡ 2 ದಿವಸದಿಂದ ಮನೆಗೆ ಬಂದಿಲ್ಲ, ಅದಕ್ಕೆ ಕಂಪ್ಲೇಂಟ್ ಕೊಡಮ್ಮ ಅಂತ ಬಂದೆ. ಅಲ್ಲ, ನಿನ್ನ ಗಂಡ ಏನು ಚಿಕ್ಕ ಮಗುನ ಎಲ್ಲ ಕಳ್ದಾಗ್ಬಿಟ್ಟ ಅಂತ ಹೇಳೋದಕ್ಕೆ? ಏನೋ ಕೆಲಸದ ಮೇಲೆ ಹೋಗಿರ್ತಾನೆ, ಬರ್ತಾನೆ ಬಿಡು. ಇಲ್ಲ ಸರ್, ಅವ್ರು ನಂಗೆ ಹೇಳ್ದೆ ಕೇಳ್ದೆ ಎಲ್ಲೂ ಹೋಗಕ್ಕಿಲ್ಲ. ದಯವಿಟ್ಟು ನೀವು ಕಂಪ್ಲೇಂಟ್ ತಗೋಬೇಕು. ಅಯ್ಯೋ, ಅವ್ನು ಯಾರ ಜೊತೆ ಹೋದ್ನೋ, ಎಲ್ಲಿಗೆ ಹೋದ್ನೋ, ಸ್ವಲ್ಪ ದಿವಸ ಆದ್ಮೇಲೆ ಬರ್ತಾನೆ, ಹೋಗಮ್ಮ ನೀನು. ಸರ್, ಅವ್ರಂಗಲ್ಲ ಸರ್, ಅವ್ರು ತುಂಬ ಒಳ್ಳೆಯವರು. ಅವ್ರಿಗೆ ಈ ಕೆಟ್ಟ ಸವಸ ಅಂಥದ್ದು ಯಾವುದೂ ಇಲ್ಲ. ನಿಮ್ಮ ಕೈ ಮುಗಿತೀನಿ ಸರ್, ಕಂಪ್ಲೇಂಟ್ ತಗೊಳ್ಳಿ, ಅವ್ರನ್ನ ಹುಡುಕೊಡಿ. ಅಲ್ಲಮ್ಮ, ದಿನಕ್ಕೆ ಈ ಥರ ಎಷ್ಟು ಕಂಪ್ಲೇಂಟ್ಗಳು ಬರುತ್ತೆ ಗೊತ್ತಾ? ಕಂಪ್ಲೇಂಟ್ ಕೊಟ್ಟವರು ಇಲ್ಲಿಂದ ಮನೆಗೆ ಹೋಗೋಷ್ಟರಲ್ಲಿ ಕಳೆದೋಗಿರೋನು ಮನೆಗೆ ಬಂದ್ಬಿಟ್ಟಿರ್ತಾನೆ.
ಅದಕ್ಕೆ ಹೇಳ್ತಾ ಇರೋದು ಕಂಪ್ಲೇಂಟ್ ಬೇಡ ಹೋಗಮ್ಮ ಅಂತ. ಇಲ್ಲ ಸರ್, ನಿಮ್ಮ ದಮ್ಮಯ್ಯ ಅಂತೀನಿ, ಕಂಪ್ಲೇಂಟ್ ತಗೊಳ್ಳಿ ಸರ್. ಸರಿಮ್ಮ, ನೀನು ಇಷ್ಟ, ಒಂದು ಕಂಪ್ಲೇಂಟ್ ಬರೆದು ಕೊಡು. ನನಗೆ ಬರೆಯಕ್ಕೆ ಬರೋಕ್ಕಿಲ್ಲ ಸರ್. ನಾನು ಬರಿತೀನಿ, ಕೊಡಿ ಸರ್. ಏನಮ್ಮ, ನಿನ್ನ ಗಂಡನ ಫೋಟೋ ಏನಾದರೂ ಇದೆಯೇನಮ್ಮ? ಅದು ಬರೋ ಅವಸರದಾಗೆ ಫೋನ್ ತಗೊಂಬಂದಿಲ್ಲ. ಸರಿ, ಅವ್ನು ಹೇಗಿದ್ದಾನೆ ಅಂತನಾದರೂ ಹೇಳು. ಅವರು ನೋಡಕ್ ಗಟ್ಮುಟ್ಟಾಗವ್ರೆ, ಅವ್ರಿಗೆ ಕಿವಿ ಕೇಳಕ್ಕಿಲ್ಲ, ಮಾತು ಬರಕ್ಕಿಲ್ಲ.